ನಮಸ್ತೆ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬ್ಲೌಸ್ ಪೀಸಲ್ಲಿ ಒಂದು ಸುಂದರವಾಗಿರುವಂಥ ಕುಷನನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಬ್ಲೌಸ್ ಪೀಸನ್ನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಚೌಕಾಕಾರವಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕಿದ್ರೂ ಮಾಡ್ಕೊಳ್ಬಹುದು. ನಾನು ಇವತ್ತು ಸಣ್ಣದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ನೋಡಿ, ನಾನು ಇವಾಗ ಕಟ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸನ್ನು ನಾನು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಒಂದು ಫೋಲ್ಡ್ ಮಾಡಿ ಮೊದಲಿಗೆ ಸ್ಟಿಚ್ ಮಾಡ್ಕೊಬೇಕು. ನೀವು ಮಷಿನ್ ಇದ್ದರೆ ಮಷಿನಲ್ಲಿ ಮಾಡ್ಕೊಬೋದು, ಇಲ್ಲ ಅಂತಂದರೆ ಹ್ಯಾಂಡಲ್ ಕೂಡ ಸ್ಟಿಚ್ ಮಾಡ್ಕೊಬೋದು. ನಾನು ಮಷಿನಲ್ಲಿ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ತೊಗೊಂಬಂದಿದ್ದೀನಿ. ನೋಡಿ, ಒಂದು ಸ್ಟಿಚ್ ಹಾಕಿದ್ದೀನಿ. ಉಲ್ಟದ ಇಟ್ಕೊಂಡು ನಾವು ಸ್ಟಿಚ್ ಹಾಕ್ಕೊಬೇಕು. ಅದಾದ ನಂತರ ನಾವು ಇದನ್ನು ಫುಲ್ ಸ್ಟಿಚ್ ಆದಮೇಲೆ ಸೀದಾ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಒಂದು ಸ್ಟಿಚ್ ಆದಮೇಲೆ ಕರೆಕ್ಟಾಗಿ ಅಲ್ಲಿಗೆ ಮತ್ತೆ ಫೋಲ್ಡ್ ಮಾಡಿಕೊಂಡು ನಾವು ಮತ್ತೆ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನಾನು ವಿಡಿಯೋದ ಹೇಗೆ ತೋರಿಸ್ತಾ ಇದ್ದೀನಲ್ಲ ಹಾಗೆ ನೋಡಿ, ಇವಾಗ ಉಲ್ಟಾ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಬರೋ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬೇಕಿದ್ದರೆ ಒಂದು ಸ್ವಲ್ಪ ಬಿಟ್ಕೊಂಡು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಫುಲ್ ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಅಡುಗೆ ವೀಡಿಯೋಗಳು, ರಂಗೋಲಿ ಮತ್ತು ಕ್ರಾಫ್ಟ್ ವೀಡಿಯೋಗಳು ಎಲ್ಲವನ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಿಚ್ ಹಾಕ್ಕೊಂಡು ತೊಗೊಂಬಂದಿದ್ದೀನಿ ನಾನು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇದೊಂದು ಸ್ಟಿಚ್ ಹಾಕಿದ್ದೀನಿ. ಈಗ ಎರಡು ಸೈಡು ಇವಾಗ ಓಪನ್ ಇದೆ. ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ, ಒಂದು ಸೈಡ್ ಹಾಗೇ ಬಿಟ್ಟಿದ್ದೀನಿ ನಾನು. ಇವಾಗ ಹಾಗೆ ಬಿಟ್ಟಿದ್ದೀನಲ್ವ, ಅಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಬ್ಲೌಸ್ ಪೀಸಿನ ಒಂದು ಪೀಸನ್ನೇ ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಬಿಟ್ಕೊಂಡು ನಂತರ ಇದನ್ನ ಗಟ್ಟಿಯಾಗಿ ನಾಟ್ ಹಾಕ್ಕೋಬೇಕು. ನಾನಿಲ್ಲಿ ಡಿಸೈನ್ ಬ್ಲೌಸ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಪ್ಲೈನ್ ಬ್ಲೌಸ್ ಬೇಕಾದರೂ ತೊಗೊಬೋದು, ಡಿಸೈನ್ದಾದರೂ ತೊಗೊಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಬ್ಲೌಸ್ ಪೀಸನ್ನು ತೊಗೊಬೋದು. ನಿಮ್ಮ ಮನೇಲಿ ಯಾವ ರೀತಿ ಬ್ಲೌಸ್ ಪೀಸ್ ಇದೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಬರದೇ ಇರುವಂಥ ಬ್ಲೌಸ್ ಪೀಸ್ ಇದ್ದರೆ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸಿದ ರೀತಿ ಗಟ್ಟಿಯಾಗಿ ನಾಟನ್ನು ಹಾಕ್ಕೊಂಡು ನಂತರ ಉಳಿದಿರೋಂಥ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡು ತೆಕ್ಕೊಂಬಿಡ್ಬೇಕು. ನಾನು ಎಕ್ಸ್ಟ್ರಾ ಬೇರೆ ದಾರ ಎಲ್ಲ ಇದಕ್ಕೇನು ಯೂಸ್ ಮಾಡಿಲ್ಲ. ಬ್ಲೌಸ್ ಪೀಸನ್ನೇ ನಾನು ಒಂದು ಪಾರ್ಟನ್ನು ಕಟ್ ಮಾಡ್ಕೊಂಡು ಈ ರೀತಿ ನಾಟ್ ಹಾಕ್ಕೊತಾ ಇದ್ದೀನಿ. ಗಟ್ಟಿಯಾಗಿ ನಾಟ್ ಹಾಕೊಂಡ್ಮೇಲೆ ನೋಡಿ, ಇವಾಗ ಕಟ್ ಮಾಡ್ಕೊಳ್ಳೋದು. ಇವಾಗ ಇದನ್ನ ನಾವು ಮತ್ತೆ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿದ್ದಾದಮೇಲೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನಾನಿಲ್ಲಿ ಚಿಕ್ಕದಾಗಿ ಸ್ಟಿಚ್ ಮಾಡಿದ್ದೀನಿ. ನಿಮ್ಮ ಸೋಫಾದು ಸೈಜನ್ನ ನೋಡಿಕೊಂಡು ಅದಕ್ಕೆ ತಕ್ಕ ರೀತಿ ನೀವು ಸೈಜನ್ನು ಸ್ಟಿಚ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನಾವು ಒಂದು ಫೋಲ್ಡ್ ಮಾಡಿ ಹೊಲಿದಿದ್ವಲ್ಲ, ಅಲ್ಲಿ ಚೂರೇ ಚೂರು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ದಾರ ಎಲ್ಲ ಕಟ್ ಮಾಡ್ಕೊಳ್ಬಾರ್ದು, ಸ್ವಲ್ಪನೇ ಓಪನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಆ ನಂತರ ಇಲ್ಲಿ ನಾನು ಇದೇ ಬ್ಲೌಸ್ ಪೀಸಿನ ಇನ್ನೊಂದು ಇದನ್ನು ನಾನು ಸ್ಟಿಚ್ ಮಾಡ್ಕೊತೀನಿ ಅಲ್ಲಿ ಹಾಕಲಿಕ್ಕೆ. ಇವಾಗ ಫಸ್ಟಿಗೆ ಹತ್ತಿಯನ್ನು ನಾನು ಕಾಟನನ್ನು ಏನಿದೆ ಅದನ್ನು ಇಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಕಾಟನ್ ಇಲ್ಲ ಅಂದರೆ ಯಾವುದಾದ್ರು ಹಳೆ ಬಟ್ಟೆ ಇದ್ದರೆ ಅದನ್ನು ಕೂಡ ಫಿಲ್ ಮಾಡ್ಕೊಳ್ಬೋದು. ಈ ರೀತಿ ಫಿಲ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಟೈಟಾಗಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಿಡಿಸ್ಬಿಟ್ಟು ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡ್ವಲ್ಲ ಅಲ್ಲಿ ನೋಡಿ ಈ ರೀತಿಯಾಗಿ ಒಂದು ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಪಿನ್ನನ್ನು ಹಾಕ್ಕೊಂಡು ಈಗ ಅಲ್ಲಿ ಪೋಣಿಸ್ಕೊಂಡು ನಾಟ್ ಹಾಕ್ಕೊತೀನಿ. ನೋಡಿ, ಈ ರೀತಿ ಸ್ಟಾರ್ಟಿಂಗಲ್ಲಿ ಕಟ್ ಮಾಡ್ಕೊಂಡ್ವಲ್ಲ, ಸ್ವಲ್ಪ ಓಪನ್ ಮಾಡಿದ್ವಲ್ವ, ಅಲ್ಲಿ ನಾವು ಪಿನ್ನನ್ನು ಹಾಕ್ಕೊಂಡು ತೋರಿಸ್ಕೊಳ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ಇಲ್ಲಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ನಮಗೆ ಮನೆಯಲ್ಲೇ ಈ ರೀತಿಯಾದಂಥ ಕುಷನ್ಗಳನ್ನು ಮಾಡ್ಕೊಳ್ಬೋದು. ನೋಡಿ, ಇವಾಗ ಒಂದು ನಾಟನ್ನು ಹಾಕ್ಕೊಂಡು ಜಾಸ್ತಿ ದಾರ ಇತ್ತು ಅಂದರೆ ಕಟ್ ಮಾಡಿ ತೆಕ್ಕೊಳ್ಳಿ. ಸ್ವಲ್ಪ ಬಿಟ್ಬಿಟ್ಟು ಅದನ್ನ ಒಳಗಡೆ ತೋರಿಸ್ಕೊಂಡ್ರೆ ಆಗೋಯ್ತು, ನಮ್ಮ ಕುಷನ್ ರೆಡಿ ಆಗುತ್ತೆ. ಸಖತ್ ಲುಕ್ ಕೊಡುತ್ತೆ ಮಾತ್ರ. ಖಂಡಿತ ನೀವು ಇದನ್ನು ಈ ರೀತಿಯಾಗಿ ಮಾಡಿ ನೋಡಿ ಒಮ್ಮೆ. ಬ್ಲೌಸ್ ಪೀಸ್ಗಳು ಖಂಡಿತ ಎಲ್ಲರ ಮನೆಯಲ್ಲೂ ಇರುತ್ತೆ. ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರದೇ ಇರೋ ಅಂಥದ್ದು
ಅದರಲ್ಲಿ ನೋಡಿ ಎಷ್ಟು ಚಂದವಾಗಿ ಮಾಡ್ಕೊಳ್ಬಹುದು ಅಂತ. ನೋಡಿ ಇವಾಗ ಇದನ್ನ ಒಳಗಡೆ ತೋರಿಸ್ಕೊಂಡ್ರೆ ಆಯಿತು. ಇವಾಗ ನಮ್ಮ ಕುಷನ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ ನಾನು ಎಷ್ಟು ಕ್ಯೂಟಾಗಿ ಪುಟ್ಟದಾಗಿ ಮಾಡಿದ್ದೀನಿ. ನೀವು ಎಷ್ಟು ದೊಡ್ಡ ಸೈಜ್ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ ಇದನ್ನು. ನಾನು ಸೋಫಾದ ಮೇಲೆ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.